ಇನ್ನು ಅಕ್ರಮ ಚಿನ್ನ ಸಾಗಿಸುವಾಗ ರನ್ಯಾರಾವ್ ಬಂಧನಕ್ಕೆ ಆರೋಪಿ ತರುಣ್ ನಿವಾಸದ ಮೇಲೂ ಕೂಡ ಇಡಿ ದಾಳಿ ಮಾಡಿದೆ. ಈ ತರುಣ್ ಇದಲ್ಲ, ಈತ ರನ್ಯಾ ಸ್ನೇಹಿತ. ಈತನ ಮನೆ ಮೇಲೆ ಕೂಡ ಈಗ ಅದೇ ಈತನ ನಿವಾಸದಲ್ಲಿ ಈಗ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇಡಿ ಅಧಿಕಾರಿಗಳಿಂದ ಪರಿಶೀಲನೆ ನಡೀತಿದೆ. ಆರೋಪಿ ತರುಣ್ ನಿವಾಸದ ಮೇಲೆ ಇಡಿ ದಾಳಿಯನ್ನು ನಡೆಸಿ ಈಗ ಇಂಚಿಂಚು ಸರ್ಚ್ ಮಾಡ್ತಿದ್ದಾರೆ. ಆರೋಪಿ ತರುಣ್ ಕೊಂಡೂರು ಈತನ ನಿವಾಸದ ಮೇಲೆ ಈಗ ಇಡಿ ದಾಳಿ ನಡೆಸಿರೋದು. ತರುಣ್ ನಿವಾಸದಲ್ಲಿ ಇಡಿ ಪರಿಶೀಲನೆ ಮುಂದುವರಿತಾ ಇದೆ. ಒಂದ್ ಕಡೆ ರನ್ಯಾ ನಿವಾಸ, ಮತ್ತೊಂದ್ ಕಡೆ ತರುಣ್. ರನ್ಯಾ ಸ್ನೇಹಿತ ಆರೋಪಿ ತರುಣ್ ಕೂಡ ಒಂದಷ್ಟು ಸಣ್ಣ ಪುಟ್ಟ ಪಾತ್ರದಲ್ಲಿ ಅಲ್ಲಿ ಹಾಡುಗಳೆಲ್ಲ ಕಾಣಿಸ್ಕೊಂಡಿದ್ದ. ಈತ ಕೂಡ ಅಕ್ರಮ ಚಿನ್ನ ಸಾಗಿಸುವಾಗ ಈತ ಕೂಡ ಈಗ ಸಿಲ್ಕ್ ಬಿದ್ದಿದ್ದಾನೆ. ಈತನನ್ನು ಕೂಡ ಈಗ ಸರ್ಚ್ ನಡೆಸಲಾಗ್ತಾ ಇದೆ. ನೀವು ಮತ್ತೊಂದು ಕಡೆ ನೋಡ್ತಾ ಇದ್ರಿ, ಈತ ಕೂಡ ರನ್ಯಾ ರೀತಿನೇ ಸಿನಿಮಾಗಳಲ್ಲಿ ಅಲ್ಲಿ ಕಾಣಿಸ್ಕೊಂಡಿದ್ದಾನೆ. ಸೊ ಆರೋಪಿ ತರುಣ್ ನಿವಾಸದ ಮೇಲೆ ಈಗ ಇಡಿ ದಾಳಿ ನಡೆಸಿದೆ. ರನ್ಯಾರಾವ್, ತರುಣ್ ಸೇರಿದ ಹಾಗೆ ಹಲವೆಡೆ ಇಡಿ ದಾಳಿ ನಡೆಸಿದೆ. ಸೊ ಇಸಿಐಆರ್ ಕೂಡ ದಾಖಲು ಬಳಿಕ ಇಸಿಐಆರ್ ದಾಖಲಾದ ನಂತರ ಬೆಂಗಳೂರಿನಲ್ಲಿ ಹಲವೆಡೆ ರೇಡ್ ಮಾಡಲಾಗಿದೆ. ಅದು ಕೂಡ ಈ ಮನಿ ಲಾಂಡ್ರಿಂಗ್ ಆಕ್ಟ್ PMLA, ಸೊ ಇದರ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಿಸಿರುವಂಥ ಇಡಿ ಮೇಲ್ನೋಟಕ್ಕೆ ಅಕ್ರಮ ಹಣ ವರ್ಗಾವಣೆ ಆಗಿರುವಂಥದ್ದು ಕನ್ಫರ್ಮ್ ಆಗಿದೆ ಮೇಲ್ನೋಟಕ್ಕೆ. ಸೊ ಭಾರತದಿಂದ ಅಕ್ರಮವಾಗಿ ಮನಿ ಲಾಂಡ್ರಿಂಗ್ ಹವಾಲಾ ಮೂಲಕ ಭಾರತದಿಂದ ಹಣ ದುಬೈಗೆ ಮತ್ತು ಚಿನ್ನದ ರೂಪದಲ್ಲಿ ವಾಪಸ್ ಬರ್ತಾ ಇತ್ತು ಅಂತ ಹೇಗೆ ಇವರ ವ್ಯವಹಾರ ನಡೀತಿತ್ತು. ಸೊ ರನ್ಯಾರಾವ್, ತರುಣ್ ಸೇರಿದ ಹಾಗೆ ಹಲವೆಡೆ ಇಡಿ ಅವರ ನಿವಾಸ ಸೇರಿದ ಹಾಗೆ ಎಲ್ಲ ಕಡೆ ಕೂಡ ದಾಳಿ ಆಗ್ತಿದೆ. ಈಗ ಇಸಿಐಆರ್ ದಾಖಲು ಬಳಿಕ ಬೆಂಗಳೂರಿನ ಹಲವೆಡೆ ರೇಡ್ ಮಾಡಲಾಗಿದೆ. PMLA ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಿಸಿರುವಂತಹ ಜಾರಿ ನಿರ್ದೇಶನಾಲಯ ಮೇಲ್ನೋಟಕ್ಕೆ ಅಕ್ರಮ ಹಣ ವರ್ಗಾವಣೆ ಆಗಿರುವಂತದ್ದು ಈಗ ದೃಢಪಟ್ಟಿದೆ. ಮನಿ ಲಾಂಡ್ರಿಂಗ್ ಆಗಿದೆ ಅಂತ. ಭಾರತದಿಂದ ಅಕ್ರಮ ಹಣ ಹೋಗ್ತಾ ಇತ್ತು. ಹವಾಲಾ ಮೂಲಕ ಭಾರತದಿಂದ ಹಣ ದುಬೈಗೆ ಹೋಗ್ತಾ ಇತ್ತು. ಅಲ್ಲಿಂದ ಗೋಲ್ಡ್ ಮೂಲಕ ಇಲ್ಲಿಗೆ ಬರ್ತಾ ಇತ್ತು. ಚಿನ್ನದ ರೂಪದಲ್ಲಿ ವಾಪಸ್ ಬೆಂಗಳೂರಿಗೆ ಬಂದಿದೆ. ಹವಾಲಾ ವಿದೇಶದಲ್ಲಿರುವವರಿಗೆ ಅಕ್ರಮ ಹಣ ವರ್ಗಾವಣೆ, ಸಣ್ಣ ಪುಟ್ಟ ವ್ಯವಹಾರ ಆದರೆ ಮನಿ ಟ್ರಾನ್ಸ್ಫರ್ ಅಂತ ಆಗುತ್ತೆ. ಆದರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಅಂತ ಆದಾಗ, ಅದರಲ್ಲೂ ಅಕ್ರಮ ಅಂತಿದ್ದಾಗ ಮನಿ ಲಾಂಡ್ರಿಂಗ್ ಏನಿದೆ, ರನ್ಯಾರಾವ್, ತರುಣ್ ಸೇರಿದ ಹಾಗೆ ಹಲವೆಡೆ ಇಡಿ ಈಗ ಅವರ ನಿವಾಸ ಸೇರಿದ ಹಾಗೆ ಇಡಿ ದಾಳಿಯನ್ನು ನಡೆಸಿದೆ. ಸೊ ಬೆಂಗಳೂರಿನ ಹಲವು ಕಡೆ ಇಡಿ ದಾಳಿ ನಡೆಸಿ ಈಗ ರನ್ಯಾ ವಿರುದ್ಧ PMLA ಕೇಸ್ ಕೂಡ ಈಗ ದಾಖಲಾಗಿದೆ. ಈ ಮನಿ ಲಾಂಡ್ರಿಂಗ್ ಸಂಬಂಧಪಟ್ಟ ಹಾಗೆ ಅದರ ಆ್ಯಕ್ಟ್ ಏನಿದೆ ಅದ್ರ ಪ್ರಕಾರ. ಸೊ ಭಾರತದಿಂದ ವಿದೇಶಗಳಿಗೆ ಅಕ್ರಮವಾಗಿ ಹಣ ಸಾಗಾಟ ಆಗ್ತಾ ಇತ್ತು. ನಂತರ ಅಲ್ಲಿಂದ ಬಂಗಾರದ ರೂಪದಲ್ಲಿ ಬಿಸ್ಕೆಟ್ಗಳ ಮೂಲಕ, ಬಾರ್ಗಳ ಮೂಲಕ ಭಾರತಕ್ಕೆ ಬರ್ತಾ ಇತ್ತು ಅಂತ. ನಂತರ ಇಲ್ಲಿ ಬಂದ ಮೇಲೆ ಇದನ್ನು ತರಿಸ್ಕೊಳ್ತಾ ಇದ್ದವರು ಯಾರು, ಎಲ್ಲಿಗೆ ಹೋಗ್ತಾ ಇತ್ತು, ಅದು ಕೂಡ ಭಾಳ ಇಂಟ್ರೆಸ್ಟಿಂಗ್ ವಿಚಾರ.